ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿ ಭೈರವೈಕ್ಯರಾಗಿದ್ದಾರೆ. ಶ್ರೀಗಳ ಅಗಲಿಕೆಗೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅಶೋಕ ಸೋಮಣ್ಣರಿಂದ ಅಂತಿಮ ಗೌರವ ಸಲ್ಲಿಕೆಯಾಗಿದೆ. ಇನ್ನು ಚಂದ್ರಶೇಖರನಾಥ ಶ್ರೀ ನಿಧನಕ್ಕೆ ಎಚ್.ಡಿ. ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಸ್ವಾಮೀಜಿ ಅಗಲಿಕೆಗೆ ಡಿ.ಕೆ. ಶಿವಕುಮಾರ್ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಧ್ಯಾಹ್ನದವರೆಗೆ ಮಠದಲ್ಲೇ ಭಕ್ತರಿಗೆ ದರ್ಶನವನ್ನ ನೀಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ನಾಥ ಪರಂಪರೆಯಂತೆ ಮಧ್ಯಾಹ್ನ ವಿಧಿವಿಧಾನ ನಡೆಯಲಿದೆ. ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಶ್ರೀಗಳಿಂದ ವಿಧಿವಿಧಾನ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಂತಿಮ ಕ್ರಿಯೆ ನಡೆಯಲಿದೆ. ವಿಶ್ವ ಒಕ್ಕಲಿಗ ಮಠದ ಪೀಠಾಧಿಪತಿ ಭೈರವೈಕ್ಯರಾಗಿದ್ದಾರೆ. ಶ್ರೀಗಳ ಅಗಲಿಕೆಗೆ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಅಶೋಕ್ ಹಾಗೂ ಸೋಮಣ್ಣರಿಂದ ಅಂತಿಮ ಗೌರವ ಸಲ್ಲಿಕೆಯಾಗಿದೆ. ಚಂದ್ರಶೇಖರನಾಥ ಶ್ರೀ ನಿಧನಕ್ಕೆ ಎಚ್.ಡಿ. ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಸ್ವಾಮೀಜಿ ಅಗಲಿಕೆಗೆ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನದವರೆಗೆ ಮಠದಲ್ಲೇ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಥ ಪರಂಪರೆಯಂತೆ ಮಧ್ಯಾಹ್ನ ವಿಧಿವಿಧಾನ ನೆರವೇರಲಿದೆ. ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಶ್ರೀಗಳಿಂದ ವಿಧಿವಿಧಾನ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಅಂತಿಮ ಸಂಸ್ಕಾರ ಅಥವಾ ಅಂತಿಮ ಕ್ರಿಯೆ ನಡೆಯಲಿದೆ. ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಭೈರವೈಕ್ಯರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಶ್ರೀಗಳು ಬಳಲ್ತಾ ಇದ್ರು. 81 ವಯಸ್ಸಾಗಿತ್ತು. ಇನ್ನು ನಿನ್ನೆ ಮಧ್ಯರಾತ್ರಿ 12:01 ಭೈರವೈಕ್ಯರಾಗಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿ ಹಾಗೂ ನಿರ್ಮಾಮಡಿ ಮಠದ ಶ್ರೀಗಳು ಕೂಡ ಇಲ್ಲಿಗೆ ಆಗಮಿಸಿ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅಶೋಕ ಸೋಮಣ್ಣ ಜೊತೆಗೆ ವಿಜೇಂದ್ರ ಕೂಡ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಚಂದ್ರಶೇಖರನಾಥ ಶ್ರೀ ನಿಧನಕ್ಕೆ ಎಚ್.ಡಿ. ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನದವರೆಗೆ ಮಠದಲ್ಲೇ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಥ ಪರಂಪರೆಯಂತೆ ಮಧ್ಯಾಹ್ನ ವಿಧಿವಿಧಾನ ನೆರವೇರಲಿದೆ. ಶ್ರೀಗಳ ಉತ್ತರಾಧಿಕಾರಿ ಪೀಠಾಧ್ಯಕ್ಷರಾದ ನಿಶ್ಚಲಾನಂದನಾಥ ಶ್ರೀಗಳಿಂದ ವಿಧಿವಿಧಾನ ಕಾರ್ಯ ನೆರವೇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಸಾಮಾನ್ಯರ ಮನೆಗಳಲ್ಲಿ ಹೋಗಿ ಸಂಸ್ಕಾರವನ್ನು ಬೋಧನೆ ಮಾಡೋದ್ರ ಮುಖೇನ ಸಾಮಾನ್ಯನಲ್ಲೂ ಕೂಡ ಒಂದು ಶಕ್ತಿ ಇದೆ. ಸಾಮಾನ್ಯನೂ ಕೂಡ ಬದುಕನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವನ್ನು ಪಡೆದು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅನೇಕ ದಿನಚರಿಗಳು, ಅವರ ದೂರದೃಷ್ಟಿ, ನಿಷ್ಠುರವಾದ ಸಂದೇಶಗಳು ನಮಗೆ ಇವತ್ತು ಕೂಡ ಚಾಚು ತಪ್ಪದೆ ಇರ್ತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳು, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕನ್ನು ಎಲ್ಲ ಒಂದು ಕಡೆ ಬೇರೆ ಅನ್ಯ ಸಮಾಜದವರು ಕೂಡ ಅವರವರ ನೋವುಗಳನ್ನು ಅವ್ರು ತೋಡ್ಕೊಳ್ಳುವಾಗ ನಮ್ಮ ಸಮಾಜದಲ್ಲೂ ಕೂಡ ಕೆಲವು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು. ನಮಗೆಲ್ಲ ಗೊತ್ತಿದೆ, ಇವತ್ತು ಪರಮ ಪೂಜ್ಯರು ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದ್ದೇ ಆದಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ. ಚಂದ್ರಶೇಖರ ಸ್ವಾಮೀಜಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು. ವಿಶೇಷವಾಗಿ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸಮುದಾಯದ ಬಗ್ಗೆ ಅನ್ಯಾಯ ಆದಾಗ ಧ್ವನಿ ಎತ್ತುತ್ತಾ ಇದ್ದಂಥ ಸ್ವಾಮೀಜಿಯವರು ಭಾಳಷ್ಟು ಸಮಾಜ ಸೇವೆ ಮಾಡಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಹಿಂದೂಗಳಿಗೆ ಯಾವತ್ತಾದರೂ ತೊಂದರೆ ಆದಾಗ ದೊಡ್ಡ ಧ್ವನಿಯನ್ನು ಎತ್ತೋ ಮುಖಾಂತರ ಸಮುದಾಯದ ಪರವಾಗಿ ನಿಂತಂಥ ಸ್ವಾಮೀಜಿಯವರು. ಮೊನ್ನೆನೂ ಕೂಡ ನಾನು ಬಂದಿದ್ದೆ, ಒಂದು ತಿಂಗಳಿಂದನೂ ಕೂಡ ಈ ಸ್ವರ್ಗೀಯರಾಗಿರ್ತಕ್ಕಂಥ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಭಾಳ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಂಥವರು. ಇಲ್ಲಿ
ಈ ಜಾಗದಲ್ಲಿ ಒಂದು ಮಠವನ್ನು ಕಟ್ಟಿ ವಿಶ್ವ ಒಕ್ಕಲಿಗರ ಮಠದ ಹೆಸರಿನಿಂದ ಕರೆಯಲ್ಪಡುತ್ತಿದ್ದಂಥ ಈ ಮಠದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಶ್ರೇಷ್ಠವಾದ ಕೆಲಸವನ್ನು ಮಾಡಿಕೊಂಡು ಅದರ ಜೊತೆ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಜಾತಿ ವರ್ಗಗಳ ಜನರಿಗೆ ಬೇಕಾದಂಥ ಸಲಹೆ ಸೂಚನೆಯನ್ನು ಕೊಡ್ತಾ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಯಾವಾಗಲೂ ಸನಾತನ ಧರ್ಮದ ರಕ್ಷಣೆಗೆ ಕಂಕಣಬದ್ಧವಾಗಿ ನಿಂತಿದ್ದಂಥವರು. ಅವರ ಇವತ್ತು ನಮ್ಮನ್ನೆಲ್ಲ ಅವರು ಅಗಲಿರ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿಗೆ ಮತ್ತು ಹಿಂದೂ